ಅಂತಂದರೆ, ನಾವೇನು ಪಠ್ಯದಲ್ಲಿರ್ತಕ್ಕಂಥ ಸಿಲೆಬಸ್ನ ಮಕ್ಕಳಿಗೆ ನೋಟ್ಸ್ ಮುಖಾಂತರನೋ ಅಥವಾ ತಿಳುವಳಿಕೆ ಆಗಂಗೆ ಜ್ಞಾನನ ಅವ್ರಿಗೆ ಜ್ಞಾನಾರ್ಜನೆ ಮಾಡಿಬಿಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ಹಿನ್ನಡೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಅವ್ರಿಗೆ ತಿಳಿಸ್ಬೇಕಾಗಿದೆ. ಅಲ್ಲಿ ಒಂದು ಕಡೆ ನಾವು ಈಗ ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಿಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ಮಾತು. ಇತಿಹಾಸ ಮರೆತವರು ನನಗಂತೂ ಗೊತ್ತಿಲ್ಲ. ಹಾಗಂದ ತಕ್ಷಣ ಲಿಟ್ರಲಿ ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಶುಡ್ ಲರ್ನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಬೆಬಿಲೋನಿಯನ್ ಹಿಸ್ಟ್ರಿ ಅದೆಲ್ಲ ನನಗೆ ಬೇಕಾಗಿಲ್ಲ. ಆದರೆ ಇತಿಹಾಸದಲ್ಲಿ ಕೆಲವೊಂದು ವ್ಯಕ್ತಿಗಳಿದಾರಲ್ಲ, ಅವ್ರು ಏನು ಸಾಧನೆ ಮಾಡಿದಾರಲ್ಲ, ಅವ್ರನ್ನ ನಮ್ಮ ಮಕ್ಕಳಿಗೆ ಅವಾಗ ಮರುಕಳಿಸ್ತಾ ಇರಬೇಕು. ನಮ್ಮ ಮಕ್ಕಳಲ್ಲಿ ಏನು ಸ್ವಲ್ಪ ಇದೆ, ಆ ಸ್ವಲ್ಪ ಇದ್ದೇನೆ ಗ್ರೇಟೆಸ್ಟ್ ಅಚೀವ್ಮೆಂಟ್ ಏನಾದ್ರು ಇಂಪಾಸಿಬಲ್ ಅಂತದ್ದು ಎಂಥದ್ದು ಇಲ್ಲವಲ್ಲ, ಅದನ್ನು ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಅತಿ ಉನ್ನತ ಒಂದು ಸಾಧನೆ ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಈಗಿರ್ತಕ್ಕಂಥ ಮೆಂಟಲ್ ಕೆಪಾಸಿಟಿ ಸಾಕು. ಅದಕ್ಕೆ ಉದಾಹರಣೆಗಳು ನಾವು ಹೇಳ್ತಾ ಇರಬೇಕು. ನನ್ನ ಸ್ವಂತ ಮಕ್ಕಳಾಗಿರಲಿ, ನಮ್ಮ ಶಾಲೆಯಲ್ಲಿರೋ ಮಕ್ಕಳಾಗಿರಲಿ. ಇದು ಒಂದು ಉದಾಹರಣೆ, ನಾನು ಒಂದು 2-3 ಉದಾಹರಣೆ ಕೊಡ್ತೀನಿ. ನಾನು ಫಸ್ಟ್ ತಗೊಳ್ಳಿ, ವಿಲಿಯಂ ಶೇಕ್ಸ್ಪಿಯರ್. ನಾನು ಯಾಕೆ ಹೇಳ್ತೀನಿ ಮಕ್ಕಳು ಸ್ವಲ್ಪ ಗಮನ ಇಟ್ಟು ಕೇಳಿ. ವಿಲಿಯಂ ಶೇಕ್ಸ್ಪಿಯರ್ ಯಾವ ಪದವಿ ಪಡೀಲಿಲ್ಲ. ವಿಲಿಯಂ ಶೇಕ್ಸ್ಪಿಯರ್ ಅಂತಕ್ಕಂಥವ್ರು ಯಾವ ಪದವಿ ಪಡೀಲಿಲ್ಲ. ಆದರೆ ಇವತ್ತು ಈ ಪ್ರಪಂಚದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಪದವಿ ಪಡಿಬೇಕಂತಂದ್ರೆ ಶೇಕ್ಸ್ಪಿಯರ್ನ ಓದಬೇಕು. ಶೇಕ್ಸ್ಪಿಯರ್ ಕಥನೆಗಳು ಈಸ್ ವೈಡ್ಲಿ ಕನ್ಸಿಡರ್ಡ್ ಆಸ್ ಗ್ರೇಟೆಸ್ಟ್ ಇಂಗ್ಲಿಷ್ ಲಿಟ್ರೇಚರ್. ಶೇಕ್ಸ್ಪಿಯರ್ ಒಂದು ಉದಾಹರಣೆ ಹೇಳಿದೆ ನಾನು. ಶೇಕ್ಸ್ಪಿಯರ್ ಯಾವ ಪದವಿ ಪಡೀಲಿಲ್ಲ. ಇವತ್ತು ಪ್ರಪಂಚದಲ್ಲಿ ಯಾವುದಾದ್ರೂ ನಾನು ಪದವಿ ಪಡಿಬೇಕಂತಂದ್ರೆ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಪುಸ್ತಕ ನಾವು ಕಡ್ಡಾಯ ಓದಲೇಬೇಕು. ಒಂದು ಉದಾಹರಣೆ. ಎರಡನೇ ಉದಾಹರಣೆ ತಗೊಳ್ಳಿ, ಬಿಲ್ ಗೇಟ್ಸ್. ಈಗೇನು ನೀವು PUC MBBS ಮಾಡಿ ಅಥವಾ MTech ಮಾಡಿ ಅಥವಾ ಏನೋ ಸಾಧನೆ ಮಾಡಿ ನಾವೇನಾದರೂ ಕೆಲಸ ಕೊಡ್ಬೇಕಂತ ಬಿಲ್ ಗೇಟ್ಸ್ನು ಯಾವುದೂ ಡಿಗ್ರಿ ಕಂಪ್ಲೀಟ್ ಮಾಡಲಿಲ್ಲ. ಅವ್ರು 20ನೇ ವಯಸ್ಸಿನಲ್ಲಿ MS ಆಫೀಸ್ ಕಂಡಿಡಿದು ಕಂಪ್ಲೀಟ್ ಮೈಕ್ರೋಸಾಫ್ಟ್ ಆಫೀಸ್ ಅಂತಕ್ಕಂಥದ್ದು ಇನ್ವೆಂಟ್ ಮಾಡಿದ್ದೆ ಬಿಲ್ ಗೇಟ್ಸ್. ಇವತ್ತೇನು ನಾವು ಅತಿ ಸುಲಭವಾಗಿ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಬಳಸ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಬಿಲ್ ಗೇಟ್ಸ್ ಕಾರಣ. ಆದರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಟಾಪರ್ ಆಫ್ ದಿ ಟಾಪ್, ಟಾಪೆಸ್ಟ್ ಪೀಪಲ್ ಇನ್ ಸ್ಟೂಡೆಂಟ್ಸ್ ಇನ್ ದಿ ವರ್ಲ್ಡ್, ದೇ ಹ್ಯಾವ್ ಬೀನ್ ವರ್ಕಿಂಗ್ ಅಂಡರ್ ಬಿಲ್ ಗೇಟ್ಸ್ ಕಂಪನಿ. ನಮ್ಮ ದೇಶದಲ್ಲಿ ಅತಿ ಇಂಟೆಲೆಕ್ಚುವಲ್ ವಿದ್ಯಾರ್ಥಿಗಳು ಏನು ಟಾಪ್ ರ್ಯಾಂಕ್ ತೊಗೊಂಡಿದಾರಲ್ವಾ, ಆಲ್ ಇಂಡಿಯಾ ರ್ಯಾಂಕ್ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಬಿಲ್ ಗೇಟ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಯಾಕೆ ನಾನು ಇವರಿಬ್ಬರು ಉದಾಹರಣೆ ಹೇಳಿದೆ? ಇನ್ನು ಸಾಕಷ್ಟು ಇದ್ದಾವೆ. ಯಾಕೆ ನಾನು ಇಬ್ಬರು ಉದಾಹರಣೆ ಹೇಳಿದೆ ಅಂದರೆ, ನಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ನನ್ನ ಕಡೆ ಸ್ವಲ್ಪ ಇದೆ, ಇಷ್ಟು ಸಾಕಾಗಲ್ಲ, ಇಲ್ಲ ಇನ್ನು ಸ್ವಲ್ಪ ಬೇಕಾಗಿತ್ತು, ಅದು ನನ್ನ ಕೈಲಿ ಆಗಲ್ಲ. ಇದು 2 ಉದಾಹರಣೆ ಜಲ್ವಂತ ಸಾಕ್ಷಿಗಳು. ಒಂದು ವಿಲಿಯಂ ಶೇಕ್ಸ್ಪಿಯರ್ ಅಂದ್ರೆ ಗೊತ್ತಾಗಲ್ಲ ನಿಮಗೆ, ಶೇಕ್ಸ್ಪಿಯರ್ ಅಂತಾನೆ ಅಷ್ಟೇ ಅನ್ಕೊಳ್ಳಿ, ಶೇಕ್ಸ್ಪಿಯರ್. ಆಮೇಲೆ ಇನ್ನೊಬ್ರು ಬಿಲ್ ಗೇಟ್ಸ್ ಹೇಳಿದೆ. ಸರ್ ಮತ್ತೆ ಫಾರಿನರ್ಸ್ ಹೇಳ್ಬಿಟ್ರಿ, ಕರ್ನಾಟಕದದ್ದು ಅಥವಾ ಇಂಡಿಯಾದಲ್ಲಿ ಯಾರು ಇಲ್ವಾ? ಮಕ್ಕಳೇ ಕೇಳಿ, ಮಹರ್ಷಿ ವಾಲ್ಮೀಕಿ ಅಂತಂದೇಳಿ ಹೆಸರು ಕೇಳಿರ್ಬೇಕು, ನೀವು ಕೇಳಿರ್ಲೇಬೇಕು. ಅವ್ರು ಯಾವ ಸ್ಕೂಲ್ಗೆ ಹೋಗ್ಲೇ ಇಲ್ಲ. ಒಂದು ದಟ್ಟವಾದ ಅರಣ್ಯದಲ್ಲಿ ಒಂದು ಆಶ್ರಮದಲ್ಲಿ ಸ್ವಾಮೀಜಿಯ ಮಗುವಾಗಿ ಹುಟ್ಟುತ್ತಾರೆ. ಅವ್ರ ಹೆಸರು ರತ್ನಾಕರ ಅಂತ. He was abducted by a childless woman. She belonged to Bill family. ಅವಳು ಒಂದು ದಟ್ಟ ಅರಣ್ಯದಲ್ಲಿ ಆ ಮಗು ಒಂದ್ಸಲ ಕಳೆದುಕೊಳ್ಳುತ್ತೆ. ಆ ಮಗು ಯಾರ ಕಡೆ ಸಿಗುತ್ತೆ ಅಂತಂದ್ರೆ ಆ ಬಿಲ್ ಫ್ಯಾಮಿಲಿ ಅಂತಕ್ಕಂಥ ಮಗು ಇರದೇ ಇರ್ತಕ್ಕಂಥ ತಾಯಿ ಆ ಬಿಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥವಳಿಗೆ ಆ ಮಗು ಸಿಗುತ್ತೆ. ಆ ಬಿಲ್ ಫ್ಯಾಮಿಲಿ ಪ್ರೊಫೆಷನ್ ರಾಬರಿ ಆಗಿರುತ್ತೆ. ಆ ಬಿಲ್ ಫ್ಯಾಮಿಲಿ ಅವ್ರ ವೃತ್ತಿ ಏನಾಗಿರುತ್ತೆ ಅಂತಂದ್ರೆ ದರೋಡೆಕೋರತನ ಮಾಡ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳೇ, ಇಮಿಟೇಷನ್ ಇಸ್ ದಿ ಲಾ ಆಫ್ ನೇಚರ್ ಅಂತಾರೆ. ಅನುಕರಣೆ ನಿಸರ್ಗದ ಕೊಡುಗೆ. ಮಹರ್ಷಿ ವಾಲ್ಮೀಕಿ ಅವರು ಮೊದಲು ರತ್ನಾಕರ್ ಆಗಿದ್ರು. ಆ ಬಿಲ್ ಫ್ಯಾಮಿಲಿಯಲ್ಲಿ ಆ ಪ್ರೊಫೆಷನ್, ಅವ್ರ ಪೇರೆಂಟ್ಸು ಅಥವಾ ಆ ಮನೇಲಿ ಇರ್ತಕ್ಕಂಥ ಕುಟುಂಬದವ್ರು ಏನ್ ಮಾಡ್ತಿದ್ರು, ಇದು ರತ್ನಾಕರ ಅಥವಾ ಮಹರ್ಷಿ ವಾಲ್ಮೀಕಿ ಅವರು ಅದನ್ನೇ ಮಾಡ್ತಾ ಇದ್ರು. ಒಂದು ದಿನ ಜ್ಞಾನೋದಯ ಆಯ್ತು. ಅದೆಲ್ಲ ಮತ್ತೆ ಹಿಸ್ಟ್ರಿ ಹೇಳಿದ್ರೆ ಟೈಮ್ ಆಗುತ್ತೆ, ಯಾಕಂದ್ರೆ ಬಹಳ ವಿಷಯ ಕವರ್ ಮಾಡ್ಬೇಕಾಗಿದೆ. ಅಲ್ಲಿ ಆ ಸ್ವಾಮೀಜಿ ಒಬ್ರು ಹೇಳ್ತಾರೆ, ನೀನ್ ಮಾಡಿರ್ತಕ್ಕಂಥ ಪಾಪಕ್ಕೆ ಯಾರಾದ್ರೂ ಹೊಣೆ ಆಗ್ತಾರ ಅಂತ. ಹೋಗಿ ಮನೆಯಲ್ಲಿ ಕೇಳ್ತಾನೆ, ನಾನು ಈ ದರೋಡೆ ಮಾಡ್ಕೊಂಡು ತಂದು ಕೊಡ್ತಾ ಇದ್ದೇನೆ ಅಲ್ವಾ, ಅದ್ರಲ್ಲಿ ಏನಾದ್ರು ನೀವು ಪಾಲು ತಗೊಳ್ತೀರಾ ಅಂತ. ಅವ್ ಹೆಂಡ್ತಿ ಮಕ್ಳು ಯಾರು ಒಪ್ಪೋದೇ ಇಲ್ಲ. ನಿನ್ನ ಪಾಪಕ್ಕೆ ನಾವು ಹೊಣೆ ಅಲ್ಲ, ನೀವೇ ಹೊಣೆ. ಅವಾಗ ರಿಯಲೈಸ್ ಆಗ್ತಾರೆ, ಮಹರ್ಷಿ ವಾಲ್ಮೀಕಿ ಆಗ್ತಾರೆ.
ಭಾರತದಲ್ಲಿ ಸಂಸ್ಕೃತದಲ್ಲಿ 24,000 ಪದ್ಯಗಳು, 7 ಪದ್ಯಗಳನ್ನು ಒಳಗೊಂಡ 7 ಅಧ್ಯಾಯಗಳನ್ನು ಸಂಸ್ಕೃತದಲ್ಲಿ ಬರೆದ ಏಕೈಕ ಮೊದಲ ಕವಿ ಮಹರ್ಷಿ ವಾಲ್ಮೀಕಿ. ನಾನು ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಮಕ್ಕಳು ಹೆಚ್ಚು, ನಾವೆಲ್ಲ ಇಂಡಿಯಾ ಇಸ್ ಎ ರೂರಲ್, ಭಾರತ ದೇಶ ಗ್ರಾಮೀಣ ಭಾರತ ದೇಶ. ನಮ್ಮಲ್ಲಿ ಮಕ್ಕಳಿಗೆಲ್ಲ ಎಲ್ಲೋ ಒಂದ್ ಕಡೆ ಒಂದು ಕಲೆ ಇದೆ. ಎವ್ರಿ ಪರ್ಸನ್ ಇನ್ ದಿ ವರ್ಲ್ಡ್ ಇಸ್ ಸೂಟಬಲ್ ಒನ್ ಆರ್ ದಿ ಅದರ್ ವೇ. ಪ್ರಪಂಚದ ಮೇಲೆ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳು ಒಂದಲ್ಲ ಒಂದ್ ಕಡೆ ನಾವು ಸೂಟ್ ಆಗ್ತೀವಿ, ನಾವು ಮ್ಯಾಚ್ ಆಗ್ತೀವಿ. ಆದರೆ ಅದನ್ನ ನಾವು ಅರ್ಥ